ನರಸೀಪುರ ತಾಲೂಕಿನ ಸಿದ್ದರಾಜುರವರು ಅವರಿಗೆ 3 ತಿಂಗಳ ಹಿಂದೆ ಒಂಥರ ಗ್ಯಾಂಗ್ರೀನ್ ಥರ ಆಗಿ ಹಂತ ಹಂತವಾಗಿ ಬಂದು ಇವಾಗ ಮಂಡಿಯಿಂದ ಮೇಲ್ಗಡೆ ಕಟ್ ಮಾಡಿ ಆಪ್ರೇಷನ್ ಮಾಡಿದ್ದಾರೆ. ಮಂಡಿಯಿಂದ ಮೇಲೆ ಪೂರ್ತಿ ಕಾಲ್ತಾ ಇದ್ದಿದ್ದಾರೆ. ಅವರು ನಮ್ಮ ನೆರವು ನಿಧಿ ಸಮಿತಿಯ ಸದಸ್ಯರಾದ್ದರಿಂದ ನೆರವು ನಿಧಿ ಸಮಿತಿಯ ಎಲ್ಲ ನಮ್ಮ ಸದಸ್ಯರು ಒಂದು 30 ರೂಪಾಯಿ ಬೀಳ್ಬೋದು ಆ ಥರವಾಗಿ ಒಂದು ಕಲೆಕ್ಟ್ ಮಾಡಿ 3 ಜನ ಸದಸ್ಯರಿದ್ದರೆ ಟಿ ನರಸೀಪುರದ ಸಿದ್ದರಾಜು, ಹುಣಸೂರು ತಾಲೂಕಿನ ನಾಗೇಂದ್ರ ಅಂತ ಅವರ ಹೆಸರು ನಟರಾಜು ಅವರು, ಹಾಗೂ ನಮ್ಮ ಎಚ್ ಡಿ ಕೋಟೆ ತಾಲೂಕಿನ ಕೃಷ್ಣಣ್ಣ ಅವರು, ಇವರೆಲ್ಲರಿಗೂ ಅನಾರೋಗ್ಯದ ಕಾರಣ ಇವತ್ತು ನಮ್ಮ ಸಮಿತಿ ವತಿಯಿಂದ ತಲಾ 10,000 ರೂಪಾಯಿಗಳನ್ನು 3 ಜನಕ್ಕೆ ನೀಡಿ ಅವರಿಗೆ ಒಂದು ಸಾಂತ್ವನ ಹೇಳಿ ಧೈರ್ಯ ಸಮಿತಿ ಇದೆ, ಸಮಿತಿಯ ಪದಾಧಿಕಾರಿಗಳು ನಮ್ಮ ವೃತ್ತಿ ಬಾಂಧವರು ನಿಮಗೆ ಸಹಕಾರ ಇದ್ದೀರಿ ಧೈರ್ಯ ಹೇಳಿ ಅವರಿಗೆ ಒಂದು ಸಾಂತ್ವನ ಹೇಳುವ ಮುಖಾಂತರ ಈ ದಿನ ಒಂದು ಸಣ್ಣದಾಗಿ ಸಹಾಯ ಮಾಡುವ 10,000 ಕುಟುಂಬಕ್ಕೆ ನೀಡಿ ಒಂದು ಧೈರ್ಯ ಹೇಳುವ ಮುಖಾಂತರ ಅವರಿಗೆ ಒಂದು ಹೆಲ್ಪ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಎಚ್ ಡಿ ಕೋಟೆ ತಾಲೂಕು ಸಮಿತಿಯ ಕಾರ್ಯದರ್ಶಿ ಹಾಗೂ ನಮ್ಮ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರು ನಾಗೇಂದ್ರ ಅವರು ಹಾಗೂ ನಮ್ಮ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ಪ್ರಕಾಶರವರಿದ್ದಾರೆ, ಹಾಗೂ ನಮ್ಮ ಟಿ ನರಸೀಪುರ ತಾಲೂಕು ಸಮಿತಿ ಉಪಾಧ್ಯಕ್ಷರಾದ ಸಿದ್ದರಾಜುರವರಿದ್ದಾರೆ, ಹಾಗೂ ನಮ್ಮ ರಾಜೇಂದ್ರ ನಗರ ವಲಯ ಸಮಿತಿಯ ಕಾರ್ಯದರ್ಶಿ ರಮೇಶ್ ಹಾಗೂ ನಮ್ಮ ಖಜಾಂಚಿ ಅವರಾದ ರಾಜು ಅವರಿದ್ದಾರೆ, ಹಾಗೂ ನಮ್ಮ ಕೇಶವ್ ಸಾರು, ನಮ್ಮ ತಾರಾ ಮೇಡಮು, ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ರಾಜಶೇಖರ್ ಸರ್ ಇದ್ದಾರೆ, ಹಾಗೂ ನಮ್ಮ ಮೈಸೂರು ತಾಲೂಕು ಸಮಿತಿ ಅಧ್ಯಕ್ಷರಾದ ಜನಾರ್ದನ್ ಸಾರು, ಹಾಗೂ ಇನ್ನೂ ಅನೇಕ ನಮ್ಮ ಟೈಲರ್ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಾಗೂ ನಮ್ಮ ವೃತ್ತಿ ಬಾಂಧವರು ಇದನ್ನು ಭಾಗವಹಿಸಿ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ನಾನು ನಮ್ಮ ಸಮಿತಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಮುಂದಿನ ದಿನಗಳಲ್ಲಿ ಇದು ರಾಜ್ಯಾದ್ಯಂತ ಇದು ಕಾರ್ಯನಿರ್ವಹಿಸಿರುವ ಕಾರಣ ರಾಜ್ಯದ ಎಲ್ಲ ಜನತೆ ನಮಗೆ ಸಹಕಾರ ಮಾಡಿ, ಅಂದರೆ ಟೈಲರ್ ವೃತ್ತಿ ಬಾಂಧವರು ಸಹಕರಿಸಿ ನಮ್ಮ ಸಮಿತಿಯಿಂದ ಸಿಗುವ ಸಣ್ಣ ಪುಟ್ಟ ಸಹಾಯ ಅಥವಾ ಒಂದು ಯೋಜನೆಗಳ ಸಹಾಯ ಹಾಗೂ ಸರ್ಕಾರದ ವತಿಯಿಂದ ಏನು ಸಿಗುತ್ತೆ ಅದನ್ನು ಕೂಡ ಕೊಡಿಸ್ತೀವಿ. ಆದರೆ ಏನಪ್ಪ ನಮ್ಮ ಸಮಿತಿಯ ಧ್ಯೇಯ ಉದ್ದೇಶ ಅಂದರೆ ಮೊದಲಿಗೆ ನಮ್ಮ ವೃತ್ತಿ ಬಾಂಧವರು ಸಂಕಷ್ಟಕ್ಕೀಡಾದಾಗ ಅವರಿಗೆ ನೆರವಾಗಿ ನಿಲ್ಲಬೇಕು. ಯಾಕಂದರೆ ಸರ್ಕಾರದ ವತಿಯಿಂದ ಹಲವಾರು ಸವಲತ್ತುಗಳಿದೆ, ಅವೆಲ್ಲ ಬರಬೇಕು ಅಂದರೆ 3 ತಿಂಗಳು 6 ತಿಂಗಳು ಟೈಮ್ ಇರುತ್ತೆ. ಹಾಗೂ ಏನಾದರೂ ಕನ್ನಡದಲ್ಲಿ ಸೈನ್ ಮಾಡಿ ಬ್ಯಾಂಕಲ್ಲಿ ಇಂಗ್ಲೀಷಲ್ಲಿ ಮಾಡಿದರೆ ಅದು ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ವೃತ್ತಿ ಬಾಂಧವರು ದುಡ್ಡಿಗೆಡಬಾರ್ದು, ನಾವಿದ್ದೀವಿ, ನಮ್ಮ ವೃತ್ತಿ ಬಾಂಧವರು ಸಹಕಾರಕ್ಕಿದ್ದೀವಿ, ಸಹಾಯಕ್ಕಿದ್ದೀವಿ ಅಂತೇಳಿ ಎಲ್ಲರೂ ತಲಾ ಒಂದು ಕೈಲಾದಷ್ಟು 50, 100 ಹಿಂಗೆ ಸೇರಿಸಿ ಅವ್ರ ಕುಟುಂಬಕ್ಕೆ ಒಂದು 50,000 ಒಂದು ದೊಡ್ಡ ಅಮೌಂಟ್ ಕೂಡ ಕೊಡೋ ಮುಖಾಂತರನೂ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಇದುವರೆಗೆ ಒಂದು 22 ಜನರಿಗೆ ನಾವು ಈ ಥರ 50,000 ರೂಪಾಯಿ, 15,000 ರೂಪಾಯಿ, 20,000 ರೂಪಾಯಿ ಅಂತ ನೀಡಿ ನೆರವನ್ನು ಈಗ ಹತ್ತತ್ರ ಒಂದು 6ರಿಂದ 7 ಲಕ್ಷ ರೂಪಾಯಿ ನೆರವಿನ ಧನ ಸಹಾಯವನ್ನು ನೀಡಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಯ ವೃತ್ತಿ ಬಾಂಧವರು ಕೈ ಜೋಡಿಸಿ ಇದಕ್ಕೆ ಸಹಕರಿಸಿ ನೀವು ಕೂಡ ನಿಮ್ಮ ಕುಟುಂಬಕ್ಕೆ ಈ ಸವಲತ್ತನ್ನು ಪಡ್ಕೋಬೇಕು ಅಂತೇಳಿ ರಾಜ್ಯಾಧ್ಯಕ್ಷನಾಗಿ ನಾನು ಎಲ್ಲರಿಗೂ ಮನವಿ ಮಾಡ್ತಾಯಿದ್ದೀನಿ.